ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಸ್ಟಾರ್ಟಿಂಗೇ ನೀವು ನೋಡ್ತಿರ್ಬೋದು, ನಾನು ನಿಮಗೆ ಹೇರ್ ಶೋ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಹೇರನ್ನ ಕಟ್ ಮಾಡಿಸಿ ನಾನು ಹೇರ್ ಸ್ಟೈಲ್ ಮಾಡಿಕೊಂಡೆ ತುಂಬ ವರ್ಷಗಳೇ ಆಗೋಯಿತು. ಪೋಸ್ಟ್ ಪ್ರೆಗ್ನೆನ್ಸಿ ಮುಗಿಯೋವರೆಗೂ ನಾನು ಯಾವುದೇ ಥರ ಹೇರ್ ಸ್ಟೈಲ್ನ ಮಾಡ್ಕೊಳಕ್ಕಾಗೇ ಇರಲಿಲ್ಲ. ತುಂಬ ಗ್ಯಾಪ್ ತೊಗೊಂಡು ನನ್ನ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೂದಲು ಬೆಳೆದಿತ್ತು ಅಂತಲೇ ಹೇಳ್ಬೋದು, ಲಾಂಗ್ ಆಗಿತ್ತು. ಕಟ್ ಮಾಡ್ಸೋಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು, ಬಟ್ ಸ್ಪ್ಲಿಟ್ಸಸ್ಸು ಈ ಥರದ್ದೆಲ್ಲ ಮತ್ತು ಹೇರ್ ಕಲರೇ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಸಲೂನ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಬಂದಿದ್ದ ಸಲೂನ್ ಯಾವುದಂತ ಹೇಳಿದ್ರೆ ಸ್ಪಿನ್ನು, ನಿಮಗೆ ಗೊತ್ತು, ತುಂಬ ಪಾಪ್ಯುಲರ್ ಅಂತಲೇ ಹೇಳಿ. ಇನ್ನು ನಮ್ಮ ಸಿಟಿನಲ್ಲಿ, ಮದ್ದೂರು ಸಿಟಿನಲ್ಲಿ ಓಪನ್ ಆಗಿದೆ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಸ್ಪಿನ್ಗೆ ಬಂದಿರೋದು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಹೇರ್ ಕಟ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಹೇರ್ ಫಸ್ಟ್ ಅವರು ವಾಶ್ ಮಾಡ್ಕೊತಾ ಇದ್ದಾರೆ. ವಾಷಿಂಗ್ ಪ್ರೊಸೀಜರಲ್ಲಿ ನನಗೆ ತುಂಬ ಖುಷಿ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ತುಂಬ ರಿಲ್ಯಾಕ್ಸೇಷನ್ ಆಗ್ತಾಯಿತ್ತು ನಮ್ಮ ಒಂದು ಮೈಂಡಿಗೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹೇರ್ ವಾಶ್ ಎಲ್ಲ ಮಾಡ್ಕೊಂಡಾದಮೇಲೆ ನನ್ನ ಹೇರಿಗೆ ಶ್ಯಾಂಪ್ನ ಅಪ್ಲೈ ಮಾಡಿ ನೀಟಾಗಿ ಶ್ಯಾಂಪಲ್ಲಿ ಹೇರ್ನ ವಾಶ್ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರು ನನ್ನ ಹೇರ್ನ ಯಾವ ಥರ ಸ್ವಲ್ಪ ಮಸಾಜ್ ಮಾಡಿ ಹೇರ್ನ ವಾಶ್ ಮಾಡ್ತಾಯಿದ್ರು ಅಂತ ನೀವೇ ನೋಡ್ಬೋದು. ತುಂಬ ಕೂಲಾಗಿ ಸ್ಟ್ರೆಸ್ ಫೀಲ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಸ್ಟ್ರೆಸ್ಸಸ್ ಎಲ್ಲ ಇದ್ರೂ ಆರಾಮ್ಸೆ ರಿಲ್ಯಾಕ್ಸ್ ಆಗುತ್ತೆ ಈ ಥರ ಒಂದು ನಾವು ಟ್ರೀಟ್ಮೆಂಟ್ ತೊಗೊತಿರುವಾಗ. ಈಗ ಶ್ಯಾಂಪು ಎಲ್ಲ ಅಪ್ಲೈ ಮಾಡಾದಮೇಲೆ ಈಗ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಿದ್ದಾರೆ. ಎಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ನೀವೇ ನೋಡ್ತಿರ್ಬೋದಲ್ವಾ. ಈ ಥರ ಒಂದು ಸಲೂನಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರಿಗಿಷ್ಟ ಆಗಲ್ಲ ಅಂತಲೇ ಹೇಳ್ಬೋದು. ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ನಾನು ಕೂಡ ತುಂಬ ಹ್ಯಾಪಿಯಾಗಿ ಎಕ್ಸ್ಪೀರಿಯೆನ್ಸ್ನ ಮಾಡ್ತಾಯಿದ್ದೆ. ನೆಕ್ಸ್ಟ್ ಪ್ರೊಸೀಜರು ಸ್ವಲ್ಪ ಹೇರ್ಗೆ ಕಂಡೀಷನರ್ ಹಾಕಿ ಅಪ್ಲೈ ಮಾಡ್ತಿದ್ದಾರೆ. ಇದು ಅಪ್ಲೈ ನಾನು ಸ್ವಲ್ಪ ಲಾಂಗ್ ಇರೋದ್ರಿಂದ ಸ್ವಲ್ಪ ಟೈಮ್ನ ತೊಗೋತಾಯಿದ್ರು. ಸ್ವಲ್ಪ ಕ್ಲೀನ್ ಮಾಡೋಕ್ಕೆ, ವಾಶ್ ಮಾಡೋಕ್ಕಾಗಿರ್ಬೋದು, ಈ ಥರ ಅಪ್ಲೈ ಮಾಡೋಕ್ಕಾಗಿದ್ರೆ ಸ್ವಲ್ಪ ಲೆಂತ್ ಇರೋದ್ರಿಂದ ಟೈಮ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ಈ ನಮಗೆ ಕಂಡೀಷನರ್ ಅಪ್ಲೈ ಮಾಡಬೇಕಾದ್ರೆ ಹಾಗೆಯೇ ನಮಗೆ ಹೆಡ್ನ ಮೆಸೇಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಸ್ಲೋ ಆಗಿ ಒಂದು 3 to 4 ಮಿನಿಟ್ಸ್ ನಮ್ಮ ಹೆಡ್ ಮಸಾಜ್ ಮಾಡ್ತಾರೆ. ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ರು. ಅಪ್ಲೈ ಆದಮೇಲೆ ಅವರು ನಮಗೆ ಮಾಡುವಂಥ ಮಸಾಜ್ ನಮಗೆ ತುಂಬ ರಿಲ್ಯಾಕ್ಸೇಷನ್ಸ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋದು ನೋಡಿ, ಎಷ್ಟು ನಾನು ಲಾಂಗ್ ಹೇರ್ ಇರೋದ್ರಿಂದ ತುಂಬ ಟೈಮ್ ತೊಗೋತಾಯಿದ್ರು. ನೆಕ್ಸ್ಟ್ ಆದಮೇಲೆ ನೀಟಾಗಿ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದಂತೂ ಒಂದು ನನ್ನ ಸ್ಲೀಪಿಂಗ್ ಮೂಡಿಗೆ ಕರ್ಕೊಂಡು ಹೋಗ್ತಾಯಿತ್ತು. ವಾಶ್ ಎಲ್ಲ ಆದಮೇಲೆ ಇನ್ನು ನನ್ನ ಹೇರಿಗೆ ಒಂದು ಕಾಟನ್ ಟವಲಿಂದ ಟೈ ಮಾಡ್ತಾಯಿದ್ರು. ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳಿ ನೀಟಾಗಿ ಅದನ್ನು ಟೈಟಾಗಿ ನನ್ನ ಹೇರಿಗೆ ಟೈ ಮಾಡ್ತಿದ್ದಾರೆ. ಇದು ಕಟ್ ಆದಮೇಲೆ ಅವ್ರು ರಿಮೂವ್ ಮಾಡೋವರೆಗೆ ನಾನು ಸ್ವಲ್ಪ ಅಲ್ಲಿ ಕೆಲವೊಂದು ಮ್ಯೂಸಿಕ್ ಹಾಕಿದ್ರು.
ಆ ಮ್ಯೂಸಿಕ್ನ ಕೇಳ್ತಾ ನನ್ನ ಒಂದು ಈ ಹೇರ್ ಕಟ್ಟಿಂಗ್ ಟೈಮ್ನ ಎಂಜಾಯ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಈಗ ನಾನು ತೋರಿಸ್ತಿದ್ದೀನಲ್ಲ, ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ನನ್ನ ಬಟ್ಟೆ ಕಟ್ಟಿದ್ರಲ್ವ ಅದನ್ನು ರಿಮೂವ್ ಮಾಡಿ ನೀಟಾಗಿ ಡ್ರೈ ಮಾಡ್ಕೊತಾ ಇದ್ರು. ನೆಕ್ಸ್ಟು ಹೇಪ್ರನ್ ಹಾಕಿ ಹೇರ್ ಕಟ್ಟಿಗೆ ಸ್ಟಾರ್ಟ್ ಮಾಡ್ಕೊತಾ ಅಂತಲೇ ಹೇಳ್ಬೋದು. ಸ್ವಲ್ಪ ಫಸ್ಟು ನನ್ನ ಹೇರ್ನ ಕೂಮ್ ಮಾಡ್ಕೊತಾ ಇದ್ರು, ಯಾವುದೇ ಥರ ಇರಬಾರ್ದು ಅಂತೇಳಿ. ಕಂಡೀಷನರ್ ಹಾಕಿರೋದ್ರಿಂದ ಈಸಿಯಾಗಿ ಕೂಮಿಂಗ್ ಮಾಡ್ಕೊತಾ ಇದ್ರು. ಬಟ್ ನಂದು ಹೇರ್ ಫಾಲ್ ಆಗ್ತಿದೆ ಮೇಡಮ್ ಅಂತಲೂ ಹೇಳ್ತಾಯಿದ್ರು. ಗೊತ್ತಿಲ್ಲ ಯಾವುದಕ್ಕೆ ಈ ಥರ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿ. ಆಯಿಲೆಲ್ಲ ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಸುಧಾ ಕೆಲವೊಂದು ಟೈಮ್ ಆಗೋದೇ ಇಲ್ಲ ಹೇರ್ ಫಾಲ್. ಕೆಲವೊಮ್ಮೆ ಜಾಸ್ತಿ ಹೇರ್ ಫಾಲ್ ಆಗ್ತಿರುತ್ತೆ, ಗೊತ್ತಾಗಲ್ಲ ಏನಂತ. ಸೊ ತಿನ್ನೋದೆಲ್ಲ ನೀಟಾಗಿ ತಿಂತಾ ಇರ್ತೀವಿ, ಏನಂತ ಗೊತ್ತಾಗಲ್ಲ. ಸೊ ನೆಕ್ಸ್ಟು ನನ್ನ ಹೇರ್ ಕಟ್ಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಕೆಳಗಡೆ ಸ್ವಲ್ಪ ಏರ್ ಪೇರ್ ಇರುತ್ತಲ್ಲ ಹೇರ್ಸು, ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟು ನಾನು ಯಾವ ಥರ ಹೇರ್ನ ಹೇಳಿದ್ದೆ ಆ ಥರ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೈನಲ್ ನಾನು ಲುಕ್ನ ತೋರಿಸ್ತೀನಿ, ನನ್ನ ಹೇರ್ ಕಟ್ ಯಾವುದಿರ್ಬೋದು ಅಂತ ನೀವೇ ಗೆಸ್ ಮಾಡಿ ನೋಡಿ. ಸೊ ನೆಕ್ಸ್ಟು ನೀಟಾಗಿ ಅದನ್ನ ಕ್ಲಿಪ್ ಮಾಡಿಕೊಂಡು ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಈಕ್ವಲಾಗಿ ಕಟ್ ಮಾಡ್ಕೊಂಡು ಬರ್ತಾಯಿದ್ರು ಅಂತಲೇ ಹೇಳ್ಬೋದು. ಇನ್ನು ನಂದು ಇತ್ತು, ಪಾಪುದು ಮಾಡಿಸ್ಕೊತಾ ಇದ್ರು, ರಾಮು ಕೂಡ ಇದ್ದರು. ಸೊ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಅವರವರ ಒಂದು ಟ್ರೀಟ್ಮೆಂಟಿಗೆ ಅಂತ ಹೇಳಿ. ಇನ್ನು ನನ್ನದು ಹೇರ್ ಕಟ್ನ ಇವ್ರು ತುಂಬ ಫಾಸ್ಟಾಗೆ ಮಾಡ್ಕೊತಾ ಇದ್ರು ಅಂತಲೇ ಹೇಳ್ಬೋದು. ಏನಂದರೆ ಜಾಸ್ತಿ ಕಸ್ಟಮರ್ಸ್ ಇರೋದ್ರಿಂದ ಒಬ್ಬೊಬ್ಬರದ್ದು ಮಾಡಿ ಕೆಲವೊಂದು ಪ್ರೊಸೀಜರ್ ಹಿಂಗೆ ಇರುತ್ತೆ, ಹಿಂಗೆ ಮಾಡಬೇಕಂತ ಹೇಳಿ ಅಲ್ವಾ. ಸೊ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ವೆಯ್ಟ್ ಮಾಡಿ ನೆಕ್ಸ್ಟ್ ಒಂದು ಸ್ಟೆಪ್ಪಿಗೆ ಹೋಗ್ತಾಯಿದ್ವಿ ಅಂತಲೇ ಹೇಳ್ಬೋದು. ನಂದು ಹೇರ್ ಕಟ್ ಎಲ್ಲ ಪಟಾಪಟ ಅಂತ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಇನ್ನು ನನ್ನ ಪ್ರೆಗ್ನೆನ್ಸಿ ಜರ್ನಿಲಂತೂ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿಲಂತೂ ಹೇಳಬೇಕಂದ್ರೆ ನನಗೆ ಯಾವುದೇ ಥರ ಏನೂ ಮಾಡೋಕ್ಕೆ ಮೂಡೇ ಇರ್ತಾ ಇರಲಿಲ್ಲ. ಸೊ ನಾನು ಹಾಗಾಗಿ ನನ್ನ ಹೇರ್ ಹಾಗೆ ಇರಲಿ ಅಂತ ಹೇಳಿ ನಾನು ಅದೇ ಥರ ಲಾಂಗಾಗಿ ಬಿಟ್ಟಿದ್ದೆ. ಸೊ ಈಗ ಸ್ವಲ್ಪ ಎಲ್ಲ ಔಟ್ಸೈಡ್ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತಲ್ವ. ಸೊ ಹಾಗೆ ಹೇರ್ ಸ್ಟೈಲು ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಹಾಗಾಗಿ ನನ್ನ ಹೇರ್ ಸ್ಟೈಲ್ ಕಡೆನೂ ಗಮನ ಕೊಡೋಣ ಅಂತ ಹೇಳಿ, ಹೆಂಗೂ ಸ್ಪಿನ್ ಓಪನ್ ಇತ್ತಲ್ವ, ಫಸ್ಟಾಗಿ ಓಪನ್ ಆಗಿತ್ತಂತ ಗೊತ್ತಾಗಿತ್ತು. ಸೊ ಇಲ್ಲಿ ಬಂದು ಮಾಡಿಸ್ಕೊಳ್ಳೋಣ ಅಂಥೇಳಿ ಮಾಡಿಸ್ಕೊತಾ ಇದ್ದೆ. ಇನ್ನು ನೆಕ್ಸ್ಟು ಹೇರ್ ಕಟ್ ಎಲ್ಲ ಆದಮೇಲೆ ಏರ್ ವೆಟ್ಟಿರುತ್ತಲ್ವ, ಸೊ ಅದನ್ನು ನನಗೆ ಡ್ರೈ ಮಾಡ್ಕೊತಾ ಇದ್ದಾರೆ. ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಳೋಣ ಹೇರಿಗೂ, ಯಾವುದೇ ಥರ ಒಂದು ಸ್ವಲ್ಪ ಜಾಸ್ತಿ ಕರ್ಲಿ ಆಗಿಬಿಟ್ಟಿತ್ತು ಹೇರು, ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ನಾನು ಹೇರ್ ಸ್ಪಾ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇನ್ನು ಹೇರ್ ಕಟ್ಟಾಗಿ ಡ್ರೈ ಮಾಡಿ ನನ್ನನ್ನು ಸ್ವಲ್ಪ ಹೊತ್ತು ಕೂರಿಸಿದ್ರು. ಸೊ ಸ್ಪಾನಲ್ಲಿ ಸ್ವಲ್ಪ ಬ್ಯುಸಿ ಇತ್ತಂತ ಹೇಳಿ ಇನ್ನು ನಾನು ತೋರಿಸಿದ್ನಲ್ಲ ಇಷ್ಟ ಆಗಿತ್ತು ನನ್ನ ಹೇರ್ ಲೆಂತ್ ಅಂತಲೇ ಹೇಳ್ಬೋದು. ಸ್ವಲ್ಪ ನಾನು ಲೆಂತ್ ಕಮ್ಮಿನೇ ಮಾಡಿಸಿರೋದು, ನನಗೆ ಲೆಂತಿ ಆಗಿದ್ದರೆ ಸ್ವಲ್ಪ ಹೇರ್ ಇಷ್ಟ ಅಂತ ಹೇಳಿ ನಾನು ಲೆಂತಾಗೆ ಮಾಡಿಸ್ಕೊಂಡೆ. ನಾವೊಂದು 5 ಸ್ಟಾರ್ ಬಂದಿದ್ವಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಮ್ಮ ಒಂದು ಹೇರ್ ಕಟ್ ಟೈಮಿಂಗ್ಸ್ ಲೇಟ್ ಆಯಿತು. ನೋಡ್ತಿರ್ಬೋದು ಎಷ್ಟು ಟೈಮ್ ಆಗಿದೆ ಅಂತ ಹೇಳಿ. ಆಲ್ರೆಡಿ ಎಲ್ಲ ಲೈಟ್ಸ್ ಎಲ್ಲ ಹಾಕಿ ಆಲ್ರೆಡಿ ಎಲ್ಲ ಕಡೆ ಕತ್ಲೆ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಹೇರ್ ಸ್ಪಾಗೆ ನಾನು ಹೋಗಿದ್ದು, ಅವರು ಕೂಡ ನೀಟಾಗಿ ನನ್ನ ಒಂದು ಹೇರ್ ಕೂಮ್ ಮಾಡ್ಕೊತಾ ಇದ್ರು, ಸಿಕ್ಕೆಲ್ಲ ತೆಗೆದ್ಬಿಟ್ಟು. ನೆಕ್ಸ್ಟು ಎಗೇನ್ ಅವರು ವೇಟ್ ಮಾಡಿಕೊಂಡು ಯಾವುದೇ ಥರ ಲಿಕ್ವಿಡ್ಸ್ ಈ ಥರ ಎಲ್ಲ ಹೇರಿಗೆ ಅಪ್ಲೈ ಮಾಡ್ಕೊತಾ ಇದ್ರು. ಫಸ್ಟು ನನ್ನ ಹೇರ್ನ ನೀಟಾಗಿ ಮೇಲ್ಗಡೆ ಟೈಮ್ ಮಾಡಿ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಲೇಯರ್ ಬೈ ಲೇಯರ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು ಆ ಥರ ಮಾಡ್ತಾಯಿದ್ದಿದ್ದು. ಸೊ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಪ್ಲೀಸ್ ನನಗೆ ಯಾರಾದರೂ ವೀಡಿಯೋ ಮಾಡಿಕೊಡ್ತೀರಾ ಅಂತ ಕೇಳಿದೆ. ಸೊ ಅವ್ರನ್ನ ಒಬ್ಬ ಕೊಲೀಗ್ನ ಕರೆಸಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಫಸ್ಟು ನನ್ನ ಬ್ಯಾಕ್ ಸೈಡಿಂದ ನನ್ನ ಹೇರಿಗೆ ವೆಟ್ ಮಾಡಿಕೊಂಡು ಲಿಕ್ವಿಡ್ನ ಅಪ್ಲೈ ಮಾಡ್ಕೊಂಡು ಬರ್ತಾಯಿದ್ರು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು
ಈ ಸ್ಮಾಲ್ ಲೈನಲ್ಲಿ ಲೇಯರ್ ತೆಗ್ದು ಅಪ್ಲೈ ಮಾಡ್ತಿದ್ದಾರೆ ಅಂತೇಳಿ. ಸೊ ನಾನು ಇನ್ನು ಡೀಟೇಲಾಗಿ ಇಲ್ಲಿ ತೋರ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ ಅಂತ ಹೇಳಿದ ಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಸೊ ಶಿ ವಾಸ್ ಟಾಕಿಂಗ್ ವಿತ್ ಮೀ ಅಂತಲೇ ಹೇಳ್ಬೋದು. ಸೊ ಇವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಸೊ ಸ್ವಲ್ಪ ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಅವ್ರ ಹತ್ರ ಹಾಗೇ ಮಾತಾಡಿಕೊಂಡು ನನ್ನ ಒಂದು ಹೇರ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಕಡೆ ಅವ್ರದ್ದೆಲ್ಲ ಏನು ಮಾಡ್ತಿದ್ದಾರೆ ಅಂತ ಇನ್ ಡೀಟೇಲಾಗಿ ತೋರ್ಸೋಕ್ಕೋಸ್ಕರ ನಾನು ಅವ್ರದ್ದು ಹೆಲ್ಪ್ ತೊಗೊಳ್ಳೋಣ ಅಂತೇಳಿ ತಗೊಂಡಿದ್ದು. ಈಗ ನಿಮಗೆ ನೋಡ್ತಿರ್ಬೋದಲ್ವ. ಸೊ ಯಾವ ಥರ ಕ್ರಾಫ್ಟ್ ತೆಗ್ದು ಇನ್ ಡೀಟೇಲಾಗಿ ಅವರು ಲಿಕ್ವಿಡ್ನ ಅಪ್ಲೈ ಮಾಡಿ ಪ್ರತಿಯೊಂದು ರೂಟ್ಸಿಗೂ ಹೇರಿಗೆ ಒಂದು ಲಿಕ್ವಿಡ್ ಅಪ್ಲೈ ಮಾಡೋ ಮುಖಾಂತರ ಅದನ್ನು ಯಾವ ಥರ ಹೇರಿಗೆ ಒಂದು ಮಸಾಜ್ ಕೊಡ್ತಾಯಿದ್ರು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಹೇರು ಬಿಫೋರ್ಗೂ ಆಫ್ಟರ್ಗೂ ತುಂಬ ಡಿಫ್ರೆನ್ಸ್ ಇತ್ತು ಅಂತಲೇ ಹೇಳ್ಬೋದು. ನೀವೇ ನೋಡ್ತೀರಾ ಫೈನಲಿ ನನ್ನ ಹೇರ್ ಸ್ಟೈಲ್ ಲುಕ್ ಹೇಗಿತ್ತು ಅಂತ ಹೇಳಿ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ನನ್ನ ಹೇರ್ ಸ್ಟೈಲಲ್ಲಿ ಡಿಫ್ರೆನ್ಸ್ ಅನಿಸಿದ್ರೆ, ಸೊ ನಿಮಗೂ ಇಷ್ಟ ಆದರೆ ಅಂತ ಹೇಳಿ. ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿ ತೋರಿಸ್ತಿರೋದು. ಸೊ ನನಗೆ ನನ್ನ ಹೇರ್ ಆ ಥರ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತಾಯಿತ್ತು. ಮಕ್ಕಳು ನೋಡ್ಕೊಳ್ಳೋ ಸ್ವಲ್ಪ ಟೈಮ್ನಲ್ಲಿ ನಾನು ಈ ಕಡೆ ಗಮನ ಕೊಡೋದನ್ನ ಕಮ್ಮಿ ಮಾಡಿದೆ ಅಂತ ಅನಿಸುತ್ತೆ. ಬಿಕಾಸ್ ಆಯಿಲೆಲ್ಲ ಈ ಥರದ್ದೆಲ್ಲ ಏನೇ ಇದ್ದರೂ ಅಪ್ಲೈ ಮಾಡ್ತಿದ್ದೆ. ಬಟ್ ಅದು ಯಾವುದಕ್ಕೆ ಕರ್ಲಿ ಆಗ್ತಿತ್ತು ಅಂತ ಗೊತ್ತಿಲ್ಲ. ಸೊ ನೀವು ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆರೈಕೆ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಡೇ ಬೈ ಡೇ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಈ ಥರ ಎಲ್ಲ ತಲೆಗೆ ಎವ್ರಿ ಟೈಮ್ ಈ ಥರ ಎಲ್ಲ ತಲೆಗೆ ಸ್ನಾನ ಮಾಡಬೇಕಾಗಿರುತ್ತೆ. ಸೊ ನಾನು ಆ ಥರ ಎಲ್ಲ ಮಾಡ್ತಿರೋದ್ರಿಂದ ಸೊ ಆಯಿಲ್ ಹಚ್ಚೋಕ್ಕೆಲ್ಲ ಟೈಮ್ ಆಗ್ತಾ ಇರಲಿಲ್ಲ. ಸೊ ಈಗಲೂ ಅಷ್ಟೇ ನಾನು ತುಂಬ ರೇರ್ ಟೈಮು ಆಯಿಲ್ ಹಚ್ತಾಯಿದ್ದೆ. ಇನ್ಮೇಲೆ ಸ್ವಲ್ಪ ಹೇರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವರೆಲ್ಲ ಕಂಪ್ಲೀಟಾಗಿ ನನ್ನ ಹೇರ್ನ ಸಪ್ರೇಟ್ ಮಾಡಿಕೊಂಡು ಎಲ್ಲ ಕಡೆ ಅದು ಲಿಕ್ವಿಡ್ನೆಲ್ಲ ಅಪ್ಲೈ ಮಾಡಾದಮೇಲೆ ನನಗೆ ಒಂದು ಮಸಾಜ್ನ ಪ್ರೊಸೀಜರ್ ಸ್ಟಾರ್ಟ್ ಮಾಡೋರು ಅಂತಲೇ ಹೇಳ್ಬೋದು. ಸೊ ಮಸಾಜ್ ಮಾಡಿಸ್ಕೊಬೇಕಾದ್ರೆ ಸೀರಿಯಸ್ಲಿ ಹೇರ್ ಸ್ಪಾದಲ್ಲಿ ಇದೊಂದು ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಏನೇ ಹೇರ್ಗೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ರೆ ಫೈನಲಿ ಮಸಾಜ್ ಮಾಡ್ತಾರೆ. ತುಂಬ ಆರಾಮ ಅನಿಸ್ತಾಯಿತ್ತು. ಬೈ ರೂಟ್ ಹೇರಿಗೆ ಮಸಾಜ್ ಸಿಗ್ತಿರೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಇನ್ನು ಮಸಾಜ್ ಎಲ್ಲ ಆದಮೇಲೆ ನನಗೆ ಗೊತ್ತಿಲ್ಲ, ಇವರು ಆ ಟವಲ್ನ ತುಂಬ ಹಾಟ್ ಆಗಿತ್ತು, ಅದು ಸ್ಟೀಮಿಂಗ್ ಅಂತ ಹೇಳ್ತಾರೆ, ಏನಂತ ಗೊತ್ತಿಲ್ಲ. ಸೊ ಆ ಥರದಲ್ಲಿ ನನ್ನ ಹೇರ್ ಕಂಪ್ಲೀಟಾಗಿ ಅದನ್ನು ಪ್ಯಾಕ್ ಮಾಡಿ ಸ್ವಲ್ಪ ಹೇರಿಗೆ ಬಿಸಿ ಆಗೋ ಥರ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಹೇರ್ಸ್ ಎಲ್ಲ ಬಿಸಿ ಆಗ್ತಾಯಿತ್ತು ಒಳಗಡೆ. ಸೊ ಇದೆಲ್ಲ ಸ್ವಲ್ಪ ಟೈಮ್, ಒಂದು 5 to 10 minutes ಬಿಟ್ಟು ಆದಮೇಲೆ ನನ್ನ ಹೇರ್ ವಾಶ್ಗೆ ಕರ್ಕೊಂಡೋಗಿ ಹೇಗೆ ನನ್ನ ಹೇರ್ ವಾಶ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕ್ರೀಮ್ನ ಅಪ್ಲೈ ಮಾಡಿರ್ತಾರೆ, ಸೊ ಅದನ್ನು ಕೂಡ ನನ್ನ ಹೇರ್ ವಾಶ್ ಮಾಡಿ ನನಗೆ ರಿಮೂವ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ನೀವೇ ನೋಡ್ಬೋದು ಬಿಫೋರ್ ಇನ್ ಆಫ್ಟರ್ ಇನ್ ಬಿಟ್ವೀನ್ ನನ್ನ ಹೇರ್ ಸ್ಟೈಲ್ ಏನಾಗಿದೆ ಅದ್ರ ಮಧ್ಯ ಅಂತ ಹೇಳಿ. ಸೀರಿಯಸ್ಲಿ ನನಗಂತೂ ಎಕ್ಸ್ಪೀರಿಯೆನ್ಸು ಕೂಡ ತುಂಬ ಖುಷಿ ಕೊಡ್ತು. ಹಾಗೆಯೇ ಒಂದು ಟ್ರೀಟ್ಮೆಂಟ್ ತೊಗೊಬೇಕನ್ನೋದು ಮನಸ್ಸಲ್ಲಿತ್ತು, ಹೇಗಿರುತ್ತೆ ಏನಂತ ಹೇಳಿ. ಸೊ ಅದನ್ನು ಕೂಡ ಟ್ರೈ ಮಾಡಿದೆ ಅಂತಲೇ ಹೇಳ್ಬೋದು.
ಇನ್ನು ಅವ್ರು ನೀವು ನೋಡ್ತಿರ್ಬೋದು ನನ್ನ ಹೇರ್ ವಾಶ್ ಎಲ್ಲ ನೀಟಾಗಿ ಮಾಡ್ಕೊತಿದ್ದಾರೆ. ಹ್ಯಾಂಡಲ್ ವೈಸ್ ನೋಡಬೇಕಂದ್ರೆ ತುಂಬ ಅಂದರೆ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಹಾಗೆಯೇ ಯಾವುದೇ ಥರ ಒಂದು ಪ್ರೊಸೀಜರ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟು ನನ್ನ ಇದು ನೀಟಾಗೆಲ್ಲ ಹೇರ್ ವಾಶ್ ಆದಮೇಲೆ ಅಗೇನ್ ನನ್ನ ಹೇರ್ನ ಡ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಡ್ರೈ ಆಗಬೇಕಂತೆ. ಬಿಕಾಸ್ ನೆಕ್ಸ್ಟ್ ಸ್ಟೆಪ್ ಬಂದು ಹೇರ್ ಸೆಟ್ಟಿಂಗ್ ಮಾಡ್ತಾರೆ. ಇಲ್ಲಿ ಯಾವ ಥರ ಕಾಂಪಿಟೇಷನಲ್ಲಿ ಮೀನ್ಸ್ ಬಿಕಾಸ್ ಒಂದೇ ರೀಸನ್ನು ಟೈಮ್ ಆಗ್ತಿದೆ ಅಂತ ಹೇಳಿ, ಕತ್ತಲೆ ಆಗ್ತಿದೆ ಅಂತ ಹೇಳಿ ಬೇಗ ಬೇಗ ಮುಗಿಸ್ಬೇಕಂತ ಹೇಳಿ ಅವರು ನೀಟಾಗಿ, ನಮಗೆ ಸ್ವಲ್ಪ ಅರ್ಜೆನ್ಸಿ ಇತ್ತು. ಹಾಗಾಗಿ ಒಬ್ಬರಲ್ಲ ಇಬ್ಬರು ನನ್ನ ಹೇರ್ನ ಡ್ರೈ ಮಾಡ್ಕೊತಾ ಇದ್ರು ಅಂತಲೇ ಹೇಳ್ಬೋದು. ಅವರಿಗೆ ಕಾಂಪಿಟೇಷನ್ಸ್ ಇಟ್ಕೊಂಡು ಯಾರು ನೀಟಾಗಿ ಡ್ರೈ ಮಾಡ್ತಾರೆ ಬೇಗ ಟೈಮ್ನಲ್ಲಿ ಅಂತ ಹೇಳಿ ಮಾತಾಡ್ಕೊಂಡು ಅದನ್ನು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಇನ್ನು ಹೇರ್ ಡ್ರೈ ಆದಮೇಲೆ ಹೇರ್ ಸೆಟ್ಟಿಂಗ್ಸು ಡ್ರೈಗೆ ಸ್ವಲ್ಪ ಟೈಮ್ ಹಿಡಿತು. ಬಿಕಾಸ್ ವೆಟ್ ಜಾಸ್ತಿ ಇರೋದ್ರಿಂದ ಬೇಗನೂ ಡ್ರೈ ಮಾಡಬೇಕು ಅಂತ ಹೇಳಿ ಇಬ್ಬರು ಕೂಡ ಡ್ರೈ ಮಾಡ್ಕೊತಾ ಇದ್ದರು. ನನ್ನ ಒಂದು ಈ ಟ್ರೀಟ್ಮೆಂಟಲ್ಲಿ ನನಗೆ ಇಬ್ಬರು ಮಾಡಿದ ಟ್ರೀಟ್ಮೆಂಟ್ ಕೂಡ ತುಂಬಾ ಖುಷಿ ಕೊಡ್ತಾ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಮಾಡಿದ್ರು. ಇದು ಕಂಪ್ಲೀಟಾಗಿ ನನ್ನ ಹೇರ್ ಡ್ರೈ ಆದಮೇಲೆ ಸೆಟ್ಟಿಂಗ್ಸ್ ಕೂಡ ನನಗೆ ಈ ಹುಡುಗನೇ ಮಾಡಿಕೊಟ್ರು. ಹೇರ್ ಕಟ್ಟಿಂಗಿಂದ ಇರ್ಬೋದು, ಏನೇ ಇರ್ಬೋದು ನೀಟಾಗಿ ನನಗೆ ಮಾಡಿಕೊಟ್ರು. ತುಂಬ ಖುಷಿ ಕೊಡ್ತಾಯಿತ್ತು. ನೆಕ್ಸ್ಟ್ ಅಗೈನ್ ಹೇರ್ ಸೆಟ್ಟಿಂಗ್ಸ್ ಕೂಡ ನೀಟಾಗಿ ಒಂದು ಕ್ರೀಮನ್ನ ಅಪ್ಲೈ ಮಾಡಿ ಸೆಟ್ಟಿಂಗ್ಸ್ಗೆ ರೆಡಿ ಮಾಡ್ಕೊತಾ ಇದ್ದರು. ನೀವು ನೋಡ್ತಿರ್ಬೋದು ಯಾವ ಥರ ಇಲ್ಲಿವರೆಗೂ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ಕೂಮಿಂಗ್ ಮಾಡ್ಕೊತಿದ್ದಾರೆ. ಎಷ್ಟು ಸಾಫ್ಟ್ ಆಗಿತ್ತು ಅಂತೇಳಿ ನನಗೆ ಒಂದು ಕಡೆ ಆಶ್ಚರ್ಯ ಆಗ್ತೈತಿ, ಎಷ್ಟೊಂದು ಬೇಗ ಸಾಫ್ಟ್ ಆಗಿಬಿಟ್ಟಿದೆ ಹೇರ್ಸ್ ಅಂತ ಹೇಳಿ. ಬಿಕಾಸ್ ಅಷ್ಟು ಚೆನ್ನಾಗಿತ್ತು. ಹೇರ್ ಸ್ಪಾಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಮಿನಿಮಮ್ ಇಂದಂತೂ 5 to 10 ಮಿನಿಟ್ಸ್ ನನಗೆ ಆ ಥರ ಕ್ರೀಮಲ್ಲಿ ಅಪ್ಲೈ ಮಾಡಿ ಕೂಡ ರೂಟ್ ವೈಸ್ ನನಗೆ ಟ್ರೀಟ್ಮೆಂಟ್ ಮಾಡಿ ನೀಟಾಗಿ ಅದು ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಈಗ ನೋಡ್ತಿದ್ದೀರಲ್ಲ ಸೆಟ್ಟಿಂಗ್ಸ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಕಂಪ್ಲೀಟ್ ವಿಡಿಯೋನ ನೋಡಿ ಆಯಿತಾ, ಮಿಸ್ ಮಾಡಿದೆ. ಹಾಗೆ ನನ್ನ ಹೇರ್ ಸ್ಟೈಲ್ ಹೇಗೆ ಬಂತು ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನು ನೀವು ಮಾಡಬೇಕಾಗಿರೋದು ಹೇಳಿ, ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದಷ್ಟು ನನ್ನ ಪ್ರತಿಯೊಂದು ವೀಡಿಯೋಸ್ನ ಶೇರ್ ಮಾಡೋಕ್ಕೆ ನನಗೂ ಇನ್ನಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಕೀಪ್ ಸಪೋರ್ಟಿಂಗ್. ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ವಿಡಿಯೋ ಬಂದು ನನ್ನ ಹೇರ್ ಸೆಟ್ಟಿಂಗ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನೀಟಾಗಿ ಲೇಯರ್ ಬೈ ಲೇಯರ್ ನನ್ನ ಹೇರ್ನ ಸೆಟ್ ಮಾಡ್ಕೊತಾ ಇದ್ರು ಅಂತಲೇ ಹೇಳ್ಬೋದು. ಸ್ವಲ್ಪ ಈ ಥರದ್ದೆಲ್ಲ ಪ್ರೊಸೀಜರ್ ತುಂಬ ಲೆಂತಿಯಾಗಿ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ನಾನು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು 3 hours ನಾನು ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಸ್ಪಿನ್ನಲ್ಲಿ. ತುಂಬ ಅಂದರೆ ತುಂಬ ಟೈಮ್ ಹಿಡಿತು. ಇನ್ನು ರಾಮ್ ಕೂಡ ಅವ್ರದ್ದೇ ಆದಂಥ ಒಂದು ಟ್ರೀಟ್ಮೆಂಟ್ ತೊಗೋತಾಯಿದ್ರು ನಾನು ಹಿಂದೆಯೇ ಕೂತ್ಕೊಂಡು. ನಾನು ಅದಕ್ಕೆ ಕೂಡ ಲೈಟಾಗಿ ವೀಡಿಯೋ ಮಾಡ್ಕೊತಾ ಇದ್ದೆ. ಅವ್ರೇನೋ ಹೇರ್ ಸ್ಟೈಲಿಗೆ ಕಲರೆಲ್ಲ ಅಪ್ಲೈ ಮಾಡಿಸ್ಕೊಂಡಿದ್ರು. ಕ್ರಿಶುದೆಲ್ಲ ಹೇರ್ ಕಟ್ಟೆಲ್ಲ ಹಾಗೆ ಒಂದು ಸುಮ್ಮನೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದ ಈ ಥರ ಫೋನೆಲ್ಲ ನೋಡಿಕೊಂಡು. ನಾನು ಫೈನಲಾಗಿ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು ನನ್ನ ಒಂದು ಹೇರ್ದು ಸೆಟ್ಟಿಂಗ್ಸು. ಇದು ಫೈನಲ್ ಲೇಯರ್ಸ್ ಈಗ ಮಾಡ್ತಿರೋದು ಅವರು. ಇದು ಕಂಪ್ಲೀಟ್ ಆದಮೇಲೆ ನನ್ನ ಒಂದು ಹೇರ್ ಸ್ಟೈಲ್ ಫೈನಲ್ ಲುಕ್ ಬರುತ್ತೆ. ಅವರು ನೀಟಾಗಿ ಸೆಟ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳಿದ್ನಲ್ಲ, ಅದು 1 ಅಲ್ಲ 2 ಟೈಮ್ಸ್ ನನ್ನ ಹೇರ್ನ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ರು. ಎಲ್ಲ ಕಡೆ ನೀಟಾಗಿ ಸೆಟ್ಟಿಂಗ್ಸ್ ಮಾಡಿ ಅದನ್ನು ಒಂದು ಸ್ಟೈಲಲ್ಲಿ ಕೂರಿಸ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. 1 ಅಲ್ಲ 2 ಟೈಮ್ಸ್ ನನ್ನ ಪ್ರತಿಯೊಂದು ನೀಟಾಗಿ ಅದನ್ನು ನನ್ನ ಹೇರ್ನ ಟ್ವಿಸ್ಟ್ ಮಾಡೋದಾಗಿರ್ಬೋದು, ಕರ್ಲಿ ಥರ ಕೂರ್ಸೋಕ್ಕೆ ತುಂಬ ಟೈಮ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಅವ್ರು ನನಗೆ ಫೈನಲ್ ಆದಮೇಲೆ ನನ್ನ ಹೇರ್ನ ನೀಟಾಗಿ
ಏನಂತ ಹೇಳ್ತಾರೆ ಕರ್ಲಿ ಥರ ಮಾಡಿ ಅದನ್ನು ಸೆಟ್ಟಿಂಗ್ ಕೂರ್ಸೋಕ್ಕೆ ನೀಟಾಗಿ ಹಿಂದೆಗಡೆ ಅದನ್ನು ಫಾರ್ಮ್ ಮಾಡ್ಕೊತಾ ಇದ್ದರು. ಸೊ ಈಗ ನೀಟಾಗಿ ಅದನ್ನು ಇಟ್ಕೊಂಡು ನನಗೆ ಶೋ ಮಾಡ್ತಾಯಿದ್ರು. ಈ ಫೈನಲ್ ಲುಕ್ ಮ್ಯಾಮ್ ಈ ಥರ ಆಗಿದೆ ನೋಡಿ ನೀವು ಅಂತ ಹೇಳಿ. ಇನ್ನು ಬ್ಯಾಕ್ ಸೈಡ್ ಮಿರರ್ ಇಲ್ಲದೆ ಇರೋದ್ರಿಂದ ನನಗೆ ಯಾವ ಥರ ಹೇರ್ ಸ್ಟೈಲ್ ಅಲ್ಲಿ ಕೂರ್ತಿದೆ ಅಂತ ಹೇಳಿ ನನಗೆ ಕಾಣಿಸ್ತಾ ಇರಲಿಲ್ಲ. ಸೊ ಬಟ್ ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು, ನಾನು ಫ್ರಂಟೆಲ್ಲ ಹಾಕಿ ತೋರಿಸ್ತೀನಿ ಮ್ಯಾಮ್ ನೋಡಿ ಅಂತ ಹೇಳಿ. ಆಫ್ಟರ್ ದಟ್ ನನಗೆ ಅವರ ಕೊಲೀಗ್ನ ಕರೆಸಿ ಕೂಡ ನನ್ನ ವಿಡಿಯೋ ಮಾಡಿಕೊಟ್ರು, ನನ್ನ ಹೇರ್ ಸ್ಟೈಲ್ನ. ಸೊ ಫ್ರಂಟೆಲ್ಲ ಹಾಕಿ ಕೂರಿಸಿ ನೋಡಿದಾಗ ನನಗೆ ಖುಷಿ ಆಯಿತು, ಎಷ್ಟು ಸಾಫ್ಟಾಗಿ ಮತ್ತು ಸೆಟ್ಟಿಂಗ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಪಾನಿಟೈನ್ ಕಟ್ಟಿದ್ರು ಇಲ್ಲ ಸ್ಟೆಪ್ಸ್ ಎಲ್ಲ ಕೂರೋ ಥರ ಎಲ್ಲ ನೀಟಾಗಿ ಎಕ್ಸ್ಪ್ಲನೇಷನ್ಸ್ ಕೊಡ್ತಾಯಿದ್ರು, ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ. ಹಾಗೆ ನನಗೆ ಫ್ರಂಟಲ್ಲಿ ಹಾಕಿ ನೋಡ್ತಿದ್ದಾಗ ನನ್ನ ಫೈನಲಿ ಲುಕ್ ಹೇರ್ ಸ್ಟೈಲ್ದು ಈ ಥರ ಆಗಿತ್ತು ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ನನ್ನ ಬ್ಯಾಕ್ ಸೈಡ್ ಈ ಥರ ವ್ಯೂವಿಂಗ್ ಕಾಣಿಸುತ್ತೆ. ಸೊ ಅವ್ರ ಕೊಲೀಗಿಂದ ನನಗೆ ಈ ವಿಡಿಯೋ ಮಾಡಿಸ್ಕೊಟ್ರು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹೇರ್ ಸ್ಟೈಲ್ ಈ ಥರ ಯಾವುದೇ ಥರ ಏನು ಇರಿಟೇಷನ್ಸ್ ಇಲ್ಲದೆ ಎಷ್ಟು ಸಾಫ್ಟಾಗಿ ಇದ್ದಾಗ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಸೀರಿಯಸ್ಲಿ ನಾನೊಂದು 2 ಡೇಸ್ ತುಂಬ ಎಂಜಾಯ್ ಮಾಡಿದೆ ಈ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಇದು ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.